ಸ್ಕೂಲಿಂದ ಬಂದಾಗಿಂದ ಪಾಪು ಬೇಜಾರಲ್ಲಿದ್ಯಲ್ಲ, ಏನಾಯ್ತು ಪಾಪುಗೆ? ಸ್ಕೂಲಲ್ಲಿ ನನಗೆಲ್ಲ ರೇಗಿಸ್ತಾರೆ. ಯಾಕೆ ರೇಗಿಸಿದ್ರು ಪಾಪುನ? ನಾನು ಅವ್ರಿಗಿಂತ ಸ್ಟ್ರಾಂಗ್ ಇಲ್ವಂತೆ. ನನ್ನ ಡ್ಯಾನ್ಸಲ್ಲೂ ಸೆಲೆಕ್ಟ್ ಮಾಡ್ಕೊಂಡಿಲ್ಲ, ಸಿಂಗಿಂಗಲ್ಲೂ ಸೆಲೆಕ್ಟ್ ಮಾಡ್ಕೊಂಡಿಲ್ಲ, ಸ್ಪೋರ್ಟ್ಸಲ್ಲೂ ಸೆಲೆಕ್ಟ್ ಮಾಡ್ಕೊಂಡಿಲ್ಲ. ಅದಕ್ಕೆ ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ರೇಗಿಸ್ಬಿಟ್ರು. ಪಪ್ಪ, ನಾನು ಯಾಕೆ ಅವ್ರ ಥರ ಇಲ್ಲ? ತಪ್ಪು ಮಗಳೇ, ನಾನು ಅವ್ರ ಥರ ಇಲ್ಲ ಅಂತ ನೀವು ಯಾವತ್ತೂ ಯೋಚನೆ ಮಾಡಕ್ಕೆ ಹೋಗ್ಬಾರ್ದು. ಯಾಕೆ ಪಪ್ಪ? ಎಲ್ಲಿ ಕೈ ಕೊಡು. ಒಂದು ಸ್ಕೂಲಲ್ಲಿ 5 ಜನ ಫ್ರೆಂಡ್ಸ್ ಇರ್ತಾರೆ. ಒಬ್ಬ ಫ್ರೆಂಡ್ ಹೇಳ್ತಾನೆ, ನೋಡು ನಿಮ್ಮೆಲ್ಲರಿಗಿಂತ ನಾನೇ ತುಂಬ ದಪ್ಪ ಇದ್ದೀನಿ, ನಾನೇ ತುಂಬ ಸ್ಟ್ರಾಂಗ್ ಅಂತ. ಈ ಫ್ರೆಂಡ್ ಹೇಳ್ತಾನೆ, ನೀನು ಎಷ್ಟೇ ಸ್ಟ್ರಾಂಗ್ ಇದ್ರು ಧೈರ್ಯ ಇರೋದು ನನಗೇನೆ, ಯಾರಾದರೂ ಗಲಾಟೆ ಮಾಡಿದ್ರೆ ಅಂತ ನಾನೇ ಫಸ್ಟ್ ಬರೋದು ಅಂತ. ಆಮೇಲೆ ಈ ಫ್ರೆಂಡ್ ಹೇಳ್ತಾನೆ, ನೋಡು ನೀವಿಷ್ಟು ಜನದಕ್ಕಿಂತ ನಾನೇ ತುಂಬ ಹೈಟ್ ಇದ್ದೀನಿ ಅಂತ. ಹೈಟ್ ಇದ್ದಾನಾ? ಆಮೇಲೆ ಈ ಫ್ರೆಂಡ್ ಹೇಳ್ತಾನೆ, ನೀನು ಎಷ್ಟೇ ಹೈಟ್ ಇದ್ರು, ಎಷ್ಟೇ ಧೈರ್ಯ ಇದ್ರು, ನೀನು ಎಷ್ಟೇ ಸ್ಟ್ರಾಂಗ್ ಇದ್ರು ಜನ ನನಗೇನೆ ರಿಂಗ್ ಹಾಕೋದು. ನಾವು ಗೋಲ್ಡ್ ರಿಂಗ್ ಯಾವುದಕ್ಕೆ ಹಾಕ್ತೀವಿ? ಇದಕ್ಕೆ ಹಾಕ್ತೀವಿ. ಈ 4 ಜನ ಫ್ರೆಂಡ್ಸು ಈ ಫಿಂಗರ್ನ ನೋಡ್ತಾರೆ, ನೋಡಿ ಜೋರಾಗಿ ನಗ್ತಾರೆ. ಇವನ ಕೈಲಿ ಏನೂ ಆಗಲ್ಲ, ಇವನು ತುಂಬ ವೀಕ್ ಇದ್ದಾನೆ ಅಂತ. ಆಮೇಲೆ ಈ ಫ್ರೆಂಡ್ ಏನು ಹೇಳ್ತಾನೆ ಗೊತ್ತಾ? ನಿಮಗೆ ಗೋಲ್ಡ್ ರಿಂಗ್ ಹಾಕ್ಬೋದು, ನೀನು ತುಂಬ ಹೈಟ್ ಇರ್ಬೋದು, ನಿಮಗೆ ತುಂಬ ಧೈರ್ಯ ಇರ್ಬೋದು, ನೀವು ತುಂಬ ಸ್ಟ್ರಾಂಗ್ ಇರ್ಬೋದು, ಆದರೆ ಎರಡೂ ಕೈಯಿಂದ ದೇವ್ರಿಗೆ ನಮಸ್ಕಾರ ಮಾಡಿದ ತಕ್ಷಣ ನಿಮ್ಮೆಲ್ಲರಿಗಿಂತ ಮೊದಲು ನೋಡೋದು ದೇವ್ರನ್ನ ನಾನೇ ಅಂತ ಹೇಳ್ತಾನೆ. ಈ ಸ್ಟೋರಿಯಿಂದ ನಿಮ್ಗೇನು ಅರ್ಥ ಆಯಿತು? ದೇವರು ಎಲ್ಲರಿಗೂ ಒಂದು ಟ್ಯಾಲೆಂಟ್ ಕೊಟ್ಟಿರ್ತಾರೆ, ನಾವು ಯಾರಿಗೂ ಕಂಪೇರ್ ಮಾಡ್ಕೋಬಾರ್ದು. ಈ ಕಂದಂಗೆ ಅರ್ಥ ಆದಷ್ಟು ಬೇಗ ನಮ್ಮೆಲ್ರಿಗೂ ಅರ್ಥ ಆಗೋದ್ರೆ ನಮ್ಮ ಜೀವನದಲ್ಲಿ ದುಃಖ ಅನ್ನೋದೇ ಇರಲ್ಲ. ನಿಜ ಅಲ್ವಾ?